ಹಲೋ ನಮಸ್ಕಾರ. ಇತ್ತೀಚೆಗೆ ನಡೆದ ಭಾರತದ ಅತಿದೊಡ್ಡ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹವು ವಿಶ್ವದಾದ್ಯಂತ ಸದ್ದನ್ನು ಮಾಡಿದ ಬಳಿಕ ಈ ವಿಡಿಯೋದಲ್ಲಿ ಇದುವರೆಗೂ ವಿಶ್ವದಲ್ಲಿ ನಡೆದಿರುವ ಅತಿ ಹೆಚ್ಚು ಖರ್ಚನ್ನು ಮಾಡಿರುವ ವಿವಾಹ ಯಾರದ್ದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುತ್ತಿದ್ದೀರಿ. ನಮಸ್ಕಾರ, ಇದನ್ನು ಕನ್ನಡಿಗ ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಿಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬ್ರಿಟನ್ನ ರಾಜಕುಮಾರ ಪ್ರಿನ್ಸ್ ಹ್ಯಾರಿ ಹಾಗೆ ಅಮೆರಿಕದ ನಟಿ ಮಾಡೆಲ್ ಆಗಿದ್ದ ಮೇಗನ್ ಮರ್ಕಲ್ ಅವರ ವಿವಾಹವು ಈ ಲಿಸ್ಟಲ್ಲಿದೆ. 2018ರಲ್ಲಾಗಿತ್ತು ಈ ವಿವಾಹ ಕಾರ್ಯ ನಡೆದಿದ್ದು. ಲಂಡನ್ನಲ್ಲಿ ಇವರ ವಿವಾಹ ನಡೆದಿತ್ತು. 63 ಮಿಲಿಯನ್ ಅಂದರೆ 522 ಕೋಟಿ ವೆಚ್ಚದಲ್ಲಿ ನಡೆದಿತ್ತು ಅವರ ವಿವಾಹ. ಅವರ ವಿವಾಹಕ್ಕೆ ವಿಶ್ವದ ಹಲವಾರು ಗೆಸ್ಟ್ಗಳು ಕೂಡ ಬಂದಿದ್ರು. ಅಲ್ಲಿಗೆ ಬಂದಿದ್ದ ಗೆಸ್ಟ್ಗಳಿಂದ ಮಾತ್ರ 300ಕ್ಕಿಂತಲೂ ಅಧಿಕ ಮಿಲಿಯನ್ ಅವರಿಗೆ ಅವರ ಸರ್ಕಾರಕ್ಕೆ ರೆವಿನ್ಯೂ ಮೂಲಕ ಜನರೇಟ್ ಆಗಿತ್ತು. 1.27 ಮಿಲಿಯನ್ನಷ್ಟು ರೆವಿನ್ಯೂವನ್ನು ಆ ವಿವಾಹದಿಂದ ಮಾತ್ರ ಆ ಸರ್ಕಾರ ಗಳಿಕೆ ಮಾಡಿತ್ತು. ಈ ಲಿಸ್ಟ್ನಲ್ಲಿ ಇರುವ 7ನೇ ವಿವಾಹವಾಗಿದೆ ಸ್ಟೀಲ್ ಇಂಡಸ್ಟ್ರಿ ಒಡೆಯ ಲಕ್ಷ್ಮಿ ಮಿತ್ತಲ್ ಪುತ್ರಿ ವೈನಿಶಾ ಮಿತ್ತಲ್ ಹಾಗೆ ಅಮಿತ್ ಭಾಟಿಯಾ ವಿವಾಹ. ಈ ವಿವಾಹ ನಡೆದದ್ದು 2004ರಲ್ಲಿ, ಅಂದ್ರೆ ಇಂದಿಗೆ ಸರಿಯಾಗಿ 20 ವರ್ಷದ ಹಿಂದೆ. ಅವತ್ತು ದೊಡ್ಡ ಮಟ್ಟಿನಲ್ಲಿ ಭಾರತ ಅದುವರೆಗೂ ಕಾಣದಷ್ಟು ದೊಡ್ಡ ಮಟ್ಟಿನಲ್ಲಿ ವಿವಾಹ ಕಾರ್ಯವು ನಡೆದಿತ್ತು. ವಿಶ್ವದ ಪ್ರಮುಖ ವ್ಯಕ್ತಿಗಳು, ನಟ ನಟಿಯರು ಕೂಡ ಈ ವಿವಾಹ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಇನ್ಫ್ಲೇಷನ್ ಎಲ್ಲ ಆಧಾರ ಮಾಡಿಟ್ಟು ಇವತ್ತಿನ ಹಣಕ್ಕೆ ಹೋಲಿಕೆ ಮಾಡುವುದಾದ್ರೆ ಬರೋಬ್ಬರಿ 540 ಕೋಟಿ ವೆಚ್ಚದಲ್ಲಿ ಅವರ ವಿವಾಹ 2004ರಲ್ಲಿ ನಡೆದಿತ್ತು. ಇವರ ವಿವಾಹವಾಗಿ 10 ವರ್ಷಗಳ ಬಳಿಕ 2014ರಲ್ಲಿ ಡೈವೋರ್ಸ್ ಕೂಡ ಆಗಿದೆ. ಇನ್ನು ಈ ಲಿಸ್ಟ್ನಲ್ಲಿ ಕನ್ನಡದವರು ಕೂಡ ಇದ್ದಾರೆ. ಬಳ್ಳಾರಿ ಗಣಿ ಒಡೆಯ ಜನಾರ್ದನ್ ರೆಡ್ಡಿ ಅವರ ಪುತ್ರಿಯ ವಿವಾಹವು ಕೂಡ ಈ ವಿಶ್ವದ ಅತ್ಯಂತ ಹೆಚ್ಚು ಎಕ್ಸ್ಪೆನ್ಸಿವ್ ಆಗಿರುವ ವಿವಾಹ ಕಾರ್ಯದ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಪುತ್ರಿ ಬ್ರಾಹ್ಮಣಿ ಜನಾರ್ದನ್ ರೆಡ್ಡಿ ಹಾಗೆ ರಾಜೀವ್ ರೆಡ್ಡಿ ಅವರ ವಿವಾಹ ಕಾರ್ಯವು ಕೆಲವೊಂದು ವರ್ಷಗಳ ಹಿಂದೆ ನಡೆದಿತ್ತು. ಬೆಂಗಳೂರಿನ ಅರಮನೆಯಲ್ಲಾಗಿತ್ತು ಇವರ ವಿವಾಹ ಕಾರ್ಯ ನಡೆದಿತ್ತು. ದೇಶದಾದ್ಯಂತ ಹಲವಾರು ಪ್ರಮುಖ ವ್ಯಕ್ತಿಗಳು, ನಟ ನಟಿಯರು ಕೂಡ ಭಾಗಿಯಾಗಿದ್ರು. ಹಲವಾರು ದೊಡ್ಡ ದೊಡ್ಡ ಸೆಟ್ಗಳನ್ನ ಹಾಕಿ ವಿವಾಹ ಕಾರ್ಯ ನಡೆದಿತ್ತು. 50,000ಕ್ಕಿಂತಲೂ ಅಧಿಕ ಗೆಸ್ಟ್ಗಳೇ ಇದ್ರು. ಬರೋಬ್ಬರಿ 614 ಕೋಟಿಗಿಂತಲೂ ಅಧಿಕ ಮೊತ್ತದಲ್ಲಿ ಇವರ ವಿವಾಹ ಕಾರ್ಯವು ನಡೆದಿತ್ತು. ಇನ್ನು ಅನಂತ್ ಅಂಬಾನಿ ಮದುವೆಗಿಂತ ಮೊದಲೇ ಮತ್ತೊಂದು ದೊಡ್ಡ ವಿವಾಹ ಕಾರ್ಯವು ಅಂಬಾನಿ ಕುಟುಂಬದಲ್ಲಿ ನಡೆದಿದೆ. ಮುಖೇಶ್ ಅಂಬಾನಿ ಪುತ್ರಿ ಇಶಾ ಅಂಬಾನಿ ಹಾಗೆ ಆನಂದ್ ಪಿರಮಲ್ ಮದುವೆ 2018ರಲ್ಲಿ ನಡೆದಿತ್ತು. ಈ ಮದುವೆಗಾಗಿ ಮಾತ್ರವೇ ಬರೋಬ್ಬರಿ 800 ಕೋಟಿ ಹಣವನ್ನು ವಿನಿಯೋಗ ಮಾಡಿದ್ರು ಅಂಬಾನಿ ಕುಟುಂಬ. ಅವತ್ತು ಹಾಲಿವುಡ್ ಸೇರಿಸಿ ಹಲವಾರು ಗಣ್ಯರು ಕೂಡ ಈ ವಿವಾಹದಲ್ಲಿ ಪಾಲ್ಗೊಂಡಿದ್ರು. ಅಂಬಾನಿ ಮನೆ ಆಂಟಿಲಿಯಾದಲ್ಲಾಗಿತ್ತು ಇವರ ಈ ವಿವಾಹ ನಡೆದಿತ್ತು. ಅದಲ್ಲದೆ ಇಟಲಿಯಲ್ಲಿ ಇವರ ವಿವಾಹ ರಿಸೆಪ್ಷನ್ ಕೂಡ 2018ರಲ್ಲಿ ನಡೆದಿತ್ತು. ಆ ಬಳಿಕ ಕೆಲವೊಂದು ತಿಂಗಳುಗಳು ಕಳೆದ ಬಳಿಕ ಅಂಬಾನಿ ಮತ್ತೊಂದು ಪುತ್ರ ಆಕಾಶ್ ಅಂಬಾನಿ ಅವರ ಮದುವೆ ನಡೆದಿತ್ತು. ಆಕಾಶ್ ಅಂಬಾನಿ ಅವರ ಮದುವೆ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ನಡೆದಿದ್ರು ಕೂಡ ಹೊರಗಿನ ಲೋಕಕ್ಕೆ ಎಷ್ಟು ಕೋಟಿ ವೆಚ್ಚದಲ್ಲಿ ಅವರ ಮದುವೆಯಾಗಿದೆ. ಆ ರೀತಿ ಹಲವಾರು ದೊಡ್ಡ ದೊಡ್ಡ ಗಣ್ಯರನ್ನು ಇಶಾ ಅಂಬಾನಿ ಅವರ ಮದುವೆಗೆ ಕರೆದ ರೀತಿ ಕರೆಯಲಿಲ್ಲ. ಒಂದು ಸರಳವಾಗಿ ದೊಡ್ಡ ಎಕ್ಸ್ಪೆನ್ಸಿವ್ ಆಗಿ ಅವರ ಮದುವೆ ನಡೆದಿತ್ತು. ಇನ್ನು ಬ್ರಿಟನ್ ರಾಜಕುಮಾರ ಚಾರ್ಲ್ಸ್ ಅವರ ವಿವಾಹ ಕಾರ್ಯ 1981ರಲ್ಲಿ ಲಂಡನ್ನಲ್ಲಿ ನಡೆದಿತ್ತು. ಲೇಡಿ ಡಯಾನಾ ಅವರೊಂದಿಗೆ ಈ ವಿವಾಹ ಕಾರ್ಯ ನಡೆದಿದ್ದು 1981ರಲ್ಲಿ ದೊಡ್ಡ ಮಟ್ಟಿನಲ್ಲೇ ಬ್ರಿಟನ್ನಲ್ಲಿ ಇದುವರೆಗೂ ನಡೆದಂತಹ ಅತಿದೊಡ್ಡ ಮದುವೆ ಕಾರ್ಯ ಎನ್ನುವ ಖ್ಯಾತಿಯನ್ನು ಕೂಡ ಈ ವಿವಾಹ ಕಾರ್ಯ ಪಡೆದುಕೊಂಡಿದ್ದು. ಇವತ್ತಿನ ಹಣವನ್ನು ಹೋಲಿಕೆ ಮಾಡಿ ನೋಡುವುದಾದ್ರೆ 950 ಕೋಟಿ ಮೊತ್ತದಲ್ಲಿ ಅವತ್ತು ಬ್ರಿಟನ್ನ ರಾಜಕುಮಾರನ ಮದುವೆ ನಡೆದಿತ್ತು. ಇನ್ನು ಈ ಲಿಸ್ಟ್ನಲ್ಲಿರುವ ಮತ್ತೊಂದು ಭಾರತೀಯ ವಿವಾಹವಾಗಿದೆ ಸಹಾರಾ ಇಂಡಿಯಾ ಪರಿವಾರ್ನ ಮುಖ್ಯಸ್ಥ ಸುಬ್ರತಾ ರಾಯ್ ಅವರ ಪುತ್ರರ ಮದುವೆ. ಸುಬ್ರತಾ ರಾಯ್ ಅವರ ಪುತ್ರ ಶ್ರೀಮಂತ ರಾಯ್ ಹಾಗೆ ಸುಶಾಂತ ರಾಯ್ ಅವರ ಮದುವೆ 2004ರಲ್ಲಿ ನಡೆದಿತ್ತು. ಅದಕ್ಕಾಗಿ ಬರೋಬ್ಬರಿ 123 ಮಿಲಿಯನ್ ಅಂದರೆ ಸರಿಸುಮಾರು 1000 ಕೋಟಿಗಿಂತಲೂ ಅಧಿಕ ಮೊತ್ತವನ್ನೇ ಆ ಸುಬ್ರತಾ ರಾಯ್ ಅವರು ವಿನಿಯೋಗ ಮಾಡಿದ್ರು. ಆ ಬಳಿಕ ಅವರ 6 ದಿವಸಗಳ ಕಾಲ ಈ ವಿವಾಹ ಕಾರ್ಯ ನಡೆದಿತ್ತು. 11,000ಕ್ಕಿಂತಲೂ ಅಧಿಕ ಗೆಸ್ಟ್ಗಳು ಆವತ್ತು ಬಂದಿದ್ರು. ಗೆಸ್ಟ್ಗಳಿಗಾಗಿ ಆವತ್ತಿನ ಕಾಲದಲ್ಲಿ 27 ಜೆಟ್ಗಳು ಈ ಗೆಸ್ಟ್ಗಳಿಗೆ ಬರಲು ಹೋಗಲು ಮಾತ್ರವೇ ನಿಯುಕ್ತಿಗೊಂಡಿದ್ದು. ಈ ಮೂಲಕ ಅದುವರೆಗೂ ಭಾರತ ಕಾಣದಷ್ಟು ದೊಡ್ಡ ಮಟ್ಟಿನಲ್ಲಿ ತನ್ನ ಪುತ್ರರ ವಿವಾಹ ಕಾರ್ಯ ನಡೆಸಿದ್ರು ಸುಬ್ರತಾ ರಾಯ್. ಇನ್ನು ವಿಶ್ವವು ಕಂಡ ಅತಿ ದೊಡ್ಡ ಖರ್ಚಾದ ಮದುವೆ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿರುವ ಮದುವೆಯಾಗಿತ್ತು ಈಗಿನ ದುಬೈನ ರಾಜ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಅವರ ಮದುವೆ. ಶೇಖ್ ಹಿಂದ್ ಬಿನ್ ಮಕ್ತೂಮ್ ಅವರೊಂದಿಗೆ 1979ರಲ್ಲಿ ಇವರ ವಿವಾಹ ನಡೆದಿತ್ತು. 5 ದಿವಸಗಳ ಕಾಲ UAE ಆದ್ಯಂತ ಎಲ್ರಿಗೂ ಕೂಡ ರಜೆಯನ್ನು ಕೂಡ ಘೋಷಣೆ ಮಾಡಿದ್ರು. 20,000ಕ್ಕಿಂತಲೂ ಅಧಿಕ ಗೆಸ್ಟ್ಗಳು ಪ್ರಪಂಚದಾದ್ಯಂತ ಅವರ ಮದುವೆಗೆ ಬಂದಿದ್ರು. ಬರೋಬ್ಬರಿ ಇವತ್ತಿನ ಹಣಕ್ಕೆ ಕನ್ವರ್ಟ್ ಮಾಡುವುದಾದ್ರೆ, ಇನ್ಫ್ಲೇಷನ್ ಮೂಲಕ ಕನ್ವರ್ಟ್ ಮಾಡುವುದಾದ್ರೆ 177 ಮಿಲಿಯನ್ನಷ್ಟು ಹಣವನ್ನು ವಿನಿಯೋಗ ಮಾಡಿತ್ತು
ಅವತ್ತು ಅವರ ಮದುವೆಗೆ. ಅಂದರೆ ಸರಿಸುಮಾರು ಭಾರತದ ಹಣಕ್ಕೆ ಕನ್ವರ್ಟ್ ಮಾಡಿದರೆ 1200 ಕೋಟಿ ಹಣವನ್ನು ಆವತ್ತಿನ ಕಾಲದಲ್ಲಿ ವಿನಿಯೋಗ ಮಾಡಿದ್ರು ಈ ದುಬೈ ಒಡೆಯ. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಕೂಡ ಬರೆದಿದೆ. 45 ವರ್ಷಗಳ ಬಳಿಕ ಪ್ರಪಂಚದ ಅತಿದೊಡ್ಡ ಎಕ್ಸ್ಪೆನ್ಸಿವ್ ಆಗಿರುವ ಮದುವೆ ಖ್ಯಾತಿಯ ದುಬೈ ಒಡೆಯನ ಈ ದಾಖಲೆಯನ್ನು ಇದೀಗ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವರ ಮದುವೆ ಮೂಲಕ ಬ್ರೇಕ್ ಮಾಡಿದ್ದಾರೆ. ಬರೋಬ್ಬರಿ 5,000 ಕೋಟಿ ವೆಚ್ಚವನ್ನು ಮಾಡುವ ಮೂಲಕ ಇದುವರೆಗೂ ಜಗತ್ತಿನಲ್ಲಿ ನಡೆದಿರುವ ಅತ್ಯಂತ ಹೆಚ್ಚು ಖರ್ಚನ್ನು ಮಾಡಿರುವ ಮದುವೆ ಎನ್ನುವ ಖ್ಯಾತಿಯನ್ನು ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ ಅವರ ಮದುವೆ ಪಡೆದುಕೊಂಡಿದೆ. ಇವಿಷ್ಟು ಈ ವಿಡಿಯೋ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ.